ನಮಸ್ತೆ. ಇವತ್ತು ಶುಕ್ರವಾರದ ಲೋಗನ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಗೌರಮ್ಮ ಆಗಿಬಿಟ್ಟಿದ್ದೀನಿ ಫುಲ್ಲು. ಬೆಳಿಗ್ಗೆನೇ ಎದ್ದು ಸ್ನಾನ ಎಲ್ಲ ಮಾಡಿಕೊಂಡು ಪೂಜೆನ ಶುರು ಮಾಡಿದ್ದೀನಿ. ಗುರುವಾರ ಮತ್ತು ಶುಕ್ರವಾರ ನಾನು ಪೂಜೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಇವಾಗ ಗುರುವಾರದ ವ್ರತ ಮಾಡ್ತಿದ್ದೆ ಅಂತ ಹಿಂದಿನ ಲೋಗಲ್ಲಿ ಹೇಳಿದ್ದೆ ಅಲ್ವಾ. ಗುರುವಾರ ದಿನ ನಾನು ರಾಯರಿಗೆ ನೈವೇದ್ಯನ ಇಡ್ತೀನಿ. ಆಮೇಲೆ ಶುಕ್ರವಾರ ದಿನ ವಿಷ್ಣುಗೆ ನೈವೇದ್ಯನ ಇಟ್ಬಿಟ್ಟು ನಾನು ಉಪವಾಸವನ್ನು ಮುರಿತೀನಿ. ಫುಲ್ ಡೇ ನಾನು ಆ ದಿವಸ ಉಪವಾಸ ಇರೋದು. ಹಿಂದೆ ಕೂಡ ಹೇಳಿದ್ದೆ ಅಂದ್ಕೊಂಡಿದ್ದೀನಿ. ಹಾಗಾಗಿ ವಿಷ್ಣುಗೆ ನೈವೇದ್ಯವನ್ನು ರೆಡಿ ಮಾಡ್ಕೋತಾ ಇದ್ದೀನಿ. ನಾನು ಹೆಚ್ಚಿನದಾಗಿ ಪೊಂಗಲ್ ಮಾಡೋದು ಜಾಸ್ತಿ. ಹೆಸರುಬೇಳೆ ಮತ್ತು ಅಕ್ಕಿಯನ್ನು ಸೇರಿಸಿ ಮಾಡ್ತಾರಲ್ಲ, ಅದನ್ನೇ ನಾನು ವಿಷ್ಣುಗೆ ನೈವೇದ್ಯ ಮಾಡೋದು. ತುಂಬ ಶ್ರೇಷ್ಠವಾದ ನೈವೇದ್ಯ ಅದು. ಹಾಗಾಗಿ ಏಕಾದಶಿಲಿ ಕೂಡ ಅದನ್ನೇ ಮಾಡೋದು. ಮತ್ತು ಸ್ವಲ್ಪ ಈಸಿ ಕೂಡ, ಅದು ಬೇಗ ಕೂಡ ಆಗುತ್ತೆ. ಇವಾಗ ರಾಮ್ಗೂ ಕೂಡ ಸ್ಕೂಲ್ ಶುರುವಾಗಿರೋದ್ರಿಂದ ಬೇಗ ಬೇಗ ಕೆಲಸ ಎಲ್ಲ ಮುಗಿಸ್ಲೇಬೇಕು ನಾನು. ಆನಂತರ ಪೂಜೆ ಎಲ್ಲ ಶುರು ಮಾಡಿಕೊಂಡೆ. ಹಾಗೆ ಮಕ್ಕಳಿಗೆ ಕೂಡ ತಿಂಡಿ ಎಲ್ಲ ರೆಡಿ ಮಾಡ್ಕೋಬೇಕಿತ್ತಲ್ಲ. ಫಸ್ಟಲ್ಲಿ ನೈವೇದ್ಯ ಮಾಡ್ಕೋತಾ ಅಲ್ಲೇ ಈ ಕಡೆ ಅದಕ್ಕೂ ರೆಡಿ ಮಾಡಿಕೊಂಡು ನಂತರ ಪೂಜೆಗೆ ಬಂದೆ. ಇದೇನೋ ಗೊತ್ತಿಲ್ಲಪ್ಪ, ರಾಯರ ಪಾದಕ್ಕೆ ತುಳಸಿ ಹಾಕಬೇಕಾದ್ರೆ ಎಲ್ಲ ಭಾರಗಳು ಕಳೆದು ಹೋದ ರೀತಿ ಅನಿಸ್ಬಿಡುತ್ತೆ ನಿಜವಾಗ್ಲೂ. ಅದೇ ಥರ ರಾಯರ ಸೇವೆ ಮಾಡೋಕ್ಕೆ ಶುರು ಮಾಡ್ದಾನಿಂದ ನನಗೆ ಕೆಲವೊಂದಿಷ್ಟು ಅನುಭವಗಳು, ಅವರ ಒಂದು ಏನನ್ಬೋದು ಸೂಚನೆಗಳೆಲ್ಲ ನಡೆದಿದೆ ನನ್ನ ಇದರಲ್ಲಿ. ಆದರೆ ನಾನು ಅದನ್ನು ಹೇಳ್ಕೊಳ್ಳೋಕೆ ಇಷ್ಟಪಡೋದಿಲ್ಲ. ಯಾಕಂದರೆ ಕೆಲವೊಬ್ಬರೆಲ್ಲ ನೆಗೆಟಿವ್ ಆಗೇ ಥಿಂಕ್ ಮಾಡೋದು ಜಾಸ್ತಿ. ಹಾಗಾಗಿ ನನಗದು ಇಷ್ಟ ಆಗೋದಿಲ್ಲ. ಯಾಕೆ ಸುಮ್ಮನೆ ನಮ್ಮ ಭಕ್ತಿ ನಮ್ಮ ಇದನ್ನು ನಾವು ನೋಡ್ಕೊಂಡು ಹೋದರೆ ಸಾಕು ಅಂತ ಅನಿಸುತ್ತೆ. ನಾನು ಸುಮ್ಮನೆ ನಮ್ಮ ಮನಸ್ಸನ್ನೆಲ್ಲ ನಾವು ಯಾಕೆ ಹಾಳು ಮಾಡ್ಕೋಬೇಕಲ್ವ. ನಮ್ಮ ಭಕ್ತಿ ನಮ್ಮ ಸೇವೆ ಏನಿದ್ರು ರಾಯರಿಗೆ ಗೊತ್ತು, ನಮಗೆ ಗೊತ್ತು, ಅಷ್ಟೇ ಸಾಕು ಅಂತ ಅಂದ್ಕೊಂಡಿರೋದು ನಾನು. ಹಾಗಾಗಿ ಜಾಸ್ತಿಯಾಗಿ ಅದ್ರ ಬಗ್ಗೆ ವಿಚಾರ ಇಲ್ಲಿ ಮಾತಾಡೋದಿಲ್ಲ. ನೀವು ಪೂಜೆ ಎಲ್ಲ ಮುಗೀತು. ಹಾಗೆ ನಾನು ಕೂಡ ರಾಯರದು ಮತ್ತು ವಿಷ್ಣುದು ಪ್ರಸಾದ ಎಲ್ಲ ತೊಗೊಂಡೆ. ಮುಂಚಿನ ದಿನ ನಾನು ಬೂಂದಿ ಲಾಡು ಮಾಡಿದ್ದೆ. ನಾನು ಟೇಸ್ಟೇ ನೋಡಿರಲಿಲ್ಲ. ಅಂದರೆ ಮುಂಚಿನ ದಿನ ಉಪವಾಸ ಇದ್ದೆ ಅಲ್ವಾ. ಹಾಗಾಗಿ ಒಂದು ಸಲ ಟೇಸ್ಟ್ ನೋಡೋಣ ಅಂತ ಹೇಳಿ ಹೆಂಗಿದೆ ಅಂತ ನೋಡಿದೆ. ಒಂದು ಸ್ವಲ್ಪ ಗಟ್ಟಿಯಾಗಿತ್ತು. ಅಂದರೆ ನಾನು ಫಸ್ಟ್ ಟೈಮ್ ಮಾಡಿದ್ದು ಇದು. ಅದಕ್ಕಾಗಿ ಸಕ್ಕರೆ ಪಾಕದಲ್ಲಿ ಇನ್ನೊಂದು ಸ್ವಲ್ಪ ಹೊತ್ತು ಅದು ನೆನಿಬೇಕಿತ್ತು ಅಂತ ಅನಿಸ್ತು. ಆಮೇಲೆ ಆದರೂ ಮೆತ್ತಗಿತ್ತು. ಹಾಗೇನು ತಿನ್ನಬಾರ್ದೇ ಇದ್ದ ರೀತಿ ಏನಿರಲಿಲ್ಲ ಆಗಿತ್ತು. ಆನಂತರ ನನ್ನ ಮಗನಿಗೆ ಸ್ಕೂಲಿಗೆ ಕರ್ಕೊಂಡು ಬಂದೆ. ಬಟ್ ರೂಪ ಬಂದಿರಲಿಲ್ಲ, ಸ್ವಲ್ಪ ಲೇಟ್ ಆಗಿತ್ತು. ಅವ್ರದ್ದೇನೋ ಕುರಿಮರಿ ಕಳೆದೋಗಿತ್ತಂತೆ, ಅದನ್ನು ಹುಡುಕ್ಲಿಕ್ಕಂತ ಹೋಗಿದ್ಲಂತೆ. ಹಾಗಾಗಿ ಬರೋಕೆ ಸ್ವಲ್ಪ ಲೇಟ್ ಆಯಿತು ಅವಳು. ಹಾಗಾಗಿ ಮಕ್ಕಳೆಲ್ಲ ಇದ್ರಲ್ಲ, ಅವ್ರ ಜೊತೆನೇ ನಾನು ಅವನ್ನ ಬಿಟ್ಟು ಬರಬಾರ್ದು ಅಂತ ಹೇಳಿ ನಾನು ಸ್ವಲ್ಪ ಹೊತ್ತು ಕೂತ್ಕೊಂಡೆ. ಹಾಗೆ ನಾನು ಸಾರಿ ಕೂಡ ಬಿಚ್ಚಿರಲಿಲ್ಲ, ಹಾಗೆ ಉಟ್ಕೊಂಡು ಅದೇ ಇದರಲ್ಲೇ ಹೋಗಿದ್ದೆ. ಆನಂತರ ಮಕ್ಕಳೆಲ್ಲ ಆಟ ಆಡ್ಕೋತಿದ್ರು, ಇವನು ಆಟ ಆಡ್ತಾ ಇದ್ದ. ಆಮೇಲೆ ಅದೇನೋ ಉಂಡೆ ಹುಳ ಅಂತ ಹೇಳ್ತಾರಲ್ವ, ಅದು ಬಂದಿತ್ತು. ಅದನ್ನು ತಿಂತೆ ಅಂತ ಕೂತ್ಬಿಟ್ಟಿದ್ದ. ಅಂದರೆ ಲಡ್ಡು ಥರ ಇರುತ್ತಲ್ಲ ಅದು ಆ ಥರ ಅನ್ನಿಸ್ತೇನೋ ಅವನಿಗೆ. ಅಯ್ಯೋ ಅದನ್ನೆಲ್ಲ ತಿನ್ನಬೇಡ ಮಗ ಅಂತ ಹೇಳಿದ್ದು. ಸಣ್ಣದಿದು ಯಾವುದೋ ಚಿಕ್ಕ ಮರಿ ಬಂದಿರೋದು, ದೊಡ್ಡದು ಬರುತ್ತಲ್ವ, ಉಂಡೆ ಥರ ಆಗ್ಬಿಡುತ್ತೆ ಮುಟ್ಟಿದ ತಕ್ಷಣ, ಆ ಥರದ್ದು. ಆನಂತರ ರೂಪ ಬಂದಮೇಲೆ ಅವಳ ಜೊತೆ ರಾಮನ ಬಿಟ್ಬಿಟ್ಟು ನಾನು ಸೀದಾ ಮನೆಗೆ ಬಂದೆ. ಹಾಗೆ ಬಟ್ಟೆ ಸ್ವಲ್ಪ ವಾಶ್ ಮಾಡ್ಕೊಳ್ಳೋದಿತ್ತು, ಅದನ್ನು ನೆನೆ ಹಾಕೋಣ ಅಂತ ಎಲ್ಲ ನೆನೆ ಹಾಕೋತಾ ಇದ್ದೀನಿ. ಅಂದರೆ ಈ ಹೊಸ ಬಟ್ಟೆಗಳಿರ್ತಾವಲ್ಲ, ಸ್ವಲ್ಪ ಗ್ರ್ಯಾಂಡ್ ಬಟ್ಟೆಗಳನ್ನೆಲ್ಲ ವಾಷಿಂಗ್ ಮಷಿನಿಗೆ ಹಾಕೋಕೆ ಹೋಗಲ್ಲ. ಸ್ವಲ್ಪ ಅದು ವೈಟ್ ಬಟ್ಟೆ ಆ ಥರ ಎಲ್ಲ ಇದ್ದರೆ ಹಾಕೋದಿಲ್ಲ, ಕೈಲೇ ವಾಶ್ ಮಾಡ್ಕೋತಾ ಇದ್ದೀನಿ. ಹೊರಗಡೆ ಕಲ್ಲಿದೆ ನಮ್ಮದು, ಅದರಲ್ಲಿ ವಾಶ್ ಮಾಡಿಬಿಡ್ತೀನಿ. ಹಾಗೆ ಪಾತ್ರೆ ಎಲ್ಲ ತೊಳ್ಕೊಂಡೆ. ಬೇಗ ಕೆಲಸ ಮುಗಿಸ್ಕೊಂಡು ಸ್ವಲ್ಪ ಸ್ಟಿಚಿಂಗ್ ಕೆಲಸ ಇದೆ, ಅದನ್ನು ಮುಗಿಸ್ಕೋಬೇಕು ಅಂತೇಳಿ ಒಂದ್ಸಲ ಮನೆ ಕೆಲಸನೆಲ್ಲ ಮುಗಿಸ್ಕೊಂಡ್ಬಿಟ್ಟು ನಂತರ ನಾನು ಇದನ್ನು ಸ್ಟಿಚಿಂಗ್ ಕೆಲಸಕ್ಕೆ ಹೋಗೋಣ ಅಂತ ಹೇಳ್ಕೊಂಡು ಅದನ್ನೆಲ್ಲ ಶುರು ಮಾಡಿಕೊಂಡೆ. ಮತ್ತು ಮುಂಚಿನ ದಿನ ಉಪವಾಸ ಇದ್ದಿದ್ದಲ್ವ, ಸ್ವಲ್ಪ ಸುಸ್ತಿದ್ದೇ ಇರುತ್ತೆ ಮಾಮೂಲಿ. ಹಾಗಾಗಿ ನೀರೆಲ್ಲ ಸ್ವಲ್ಪ ಜಾಸ್ತಿ ಕುಡಿದು ಆಮೇಲೆ ಕೆಲಸ ಎಲ್ಲ ಶುರು ಮಾಡ್ಕೊಂಡೆ. ಒಂದು ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡು ರಾಮು ಹೋದ ತಕ್ಷಣ ಒಂದ್ಸಲ ಮನೆಯೆಲ್ಲ ಕ್ಲೀನ್ ಮಾಡ್ಕೊಬಿಡ್ತೀನಿ. ಅವನಿದ್ದಾಗ ನಂಗೆ ಮಾಡೋಕ್ಕೆ ಕೊಡಲ್ಲ, ಅದು ಇದು ಎಲ್ಲ ಎತ್ತಾಗ್ತಾನೆ ಇರ್ತಾನೆ. ನಾನು ಈ ಕಾಟು ವಸ್ತ್ರ ಅದೆಲ್ಲ ಬೆಡ್ಶೀಟೆಲ್ಲ ಇರುತ್ತಲ್ಲ, ಅದನ್ನೆಲ್ಲ ಸರಿ ಮಾಡೋಕೆ ನೋಡಿದ್ರು ಅವ್ನು ಮಾಡೋಕ್ಕೆ ಕೊಡಲ್ಲ. ಹಾಗೆ ಉಪವಾಸ ಏನೋ ಇದ್ದೆ. ಮಾರನೇ ದಿನ ನೀರು ಕುಡಿಬೇಕಲ್ವ, ತುಂಬಾ ನೀರು ಕುಡಿಬೇಕಾಗತ್ತೆ. ಯಾಕಂದರೆ ನಾನು ನಿರ್ಜಲವಾಗಿರೋದು. ಹಾಗಾಗಿ ಒಂದು ಬಾಟ್ಲ್ ಇವಾಗ ಮಾಡ್ಕೊಬಿಟ್ಟಿದ್ದೀನಿ. ಯಾಕಂದರೆ ಒಂದು ಲೋಟದಲ್ಲಿ ಎಷ್ಟು ನೀರು ಕುಡಿತೆ ಅಂತಲೇ ನಂಗೆ ಅಂದಾಜೆ ಸಿಗ್ತಾ ಇರಲಿಲ್ಲ, ತುಂಬ ಡಿಹೈಡ್ರೇಷನ್ ಆಗೋದು. ಸೊ ಹಾಗಾಗಿ ಇವಾಗ ಒಂದು ಬಾಟ್ಲ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಒಂದು ಬಾಟ್ಲ್ ಮಾಡ್ಕೊಬಿಟ್ರೆ ಅದು ಎಷ್ಟು ಖಾಲಿ ಆಯಿತು ಅಂತ ಗೊತ್ತಾಗುತ್ತೆ. 1 ಲೀಟ್ರ್ ಬಾಟ್ಲ್ ಎತ್ತಿಟ್ಕೊಬಿಟ್ಟಿದ್ದೀನಿ. ಇವಾಗ ಏನಿಲ್ಲ ಅಂದರೂ ಒಂದು 2.5 ಲೀಟ್ರ್ ಅಂತೂ ನಾವು ಕುಡಿಲೇಬೇಕು. ನಾನಿವಾಗ ಮನೆಯೊಳಗೆ ಇರೋದಲ್ವ, ಹೊರಗಡೆ ಕೆಲಸಕ್ಕೆ ಹೋಗೋರಾದರೆ ಸ್ವಲ್ಪ ಜಾಸ್ತಿ ಕುಡಿಬೇಕಾಗತ್ತೆ.
ಹಾಗೆ ಇವತ್ತು ದಾಲ್ ಥರ ಮಾಡೋಣ ಸಾಂಬಾರು ಅಂತ ಹೇಳ್ಕೊಂಡು ಮಾಡ್ತಾ ಇರೋದು. ವೇಣುಗೆ ಈ ಬೇಳೆಕಾಳುಗಳೆಲ್ಲ ಹಾಕಿ ಮಾಡಿದ್ರೆ ಇಷ್ಟ ಆಗಲ್ಲ, ಬಿಟ್ಟೇ ಬಿಡ್ತಾನೆ. ಮೊನ್ನೆ ಒಟಾಣಿ ಎಲ್ಲ ನೆನೆಸ್ಬಿಟ್ಟು ಚೆನ್ನಾಗಾಗಿತ್ತು ಸಾಂಬಾರು ಮಾಡಿದ್ದೆ, ಒಂಚೂರು ಊಟನೇ ಮಾಡಿಲ್ಲ. ಆ ದಿನ ಬರೀ ಫುಲ್ 2 ಹೊತ್ತು ಊಟ ಮಾಡಿದ್ದಾನೆ, ಬಟ್ ಹಾಲು ಹಾಕೊಂಡು ಊಟ ಮಾಡಿದ್ದೆ ನಾನು. ಹಾಗೆ ಇದು ಕಪ್ಪು ಇರುವೆ ನಮ್ಮ ಮನೆ ಬಾಗ್ಲ ಹತ್ರ ಬರುತ್ತೆ, ಇವಾಗ ಯಾವಾಗಲೂ ಇರುತ್ತೆ. ಅದಕ್ಕೆ ನಾನು ಸಕ್ಕರೆನ ರೆಗ್ಯುಲರಾಗಿ ಹಾಕ್ತೀನಿ. ಅಂದರೆ ಅದು ದೇವ್ರ ಇರುವೆ ಅಂತ ಹೇಳ್ತಾರಲ್ವ, ಆ ಇರುವೆ ಅದೊಂದು ರೂಢಿ ಇಟ್ಕೊಂಡಿದ್ದೀನಿ. ತುಂಬಾ ಒಳ್ಳೆಯದಂತೆ ಅದು. ಗೊತ್ತಿಲ್ಲ, ನಾನು ಹಿರಿಯರ ಹತ್ರ ಕೇಳಿರೋದು. ಇದು ಸಾಮಾನ್ಯ ಎಲ್ರಿಗೂ ಗೊತ್ತಿರ್ಬೋದು. ಕಪ್ಪಿರುವೆ ಅಂತಂದರೆ ಅದು ಈ ಕೆಂಪಿರುವೆ ಬರುತ್ತಲ್ಲ ಕಚ್ಚೋದು, ಆ ಥರ ಇರುವೆ ಅಲ್ಲ. ಇದು ಕಚ್ಚೋದಿಲ್ಲ, ತುಂಬ ಆ್ಯಕ್ಟಿವ್ ಆಗಿರುತ್ತೆ ಅದು. ಕಪ್ಪಿರುವೆ ಅಂತಲೇ ಹೇಳ್ತಾರೆ. ನಿಮ್ಮಲ್ಲಿ ಯಾರು ಹಿರಿಯರಿದ್ದರೆ ಕೇಳಿ ನೋಡಿ. ಆ ಥರ ಏನಾದ್ರು ಸಿಕ್ಕಿದ್ರೆ ಒಂದು ಸ್ವಲ್ಪ ಸಕ್ಕರೆನ ಹಾಕೋದು ರೂಢಿ ಮಾಡ್ಕೊಳ್ಳಿ, ನಮ್ಮ ಕರ್ಮಗಳು ಕಳೆಯುತ್ತೆ ಅಂತ ಹೇಳ್ತಾರಪ್ಪ. ಒಟ್ಟಿನಲ್ಲಿ ಏನೋ ಗೊತ್ತಿಲ್ಲ, ಅದು ಆ್ಯಕ್ಚುಲಿ ಹೇಳಬೇಕಂದ್ರೆ ಅದರಲ್ಲಿ ಒಂದು ರಾಯರಿಗೂ ನನಗೂ ಒಂದು ಕಾಂಟ್ಯಾಕ್ಟ್ ಇದೆ, ಆ ಇರುವೆಗೂ ನನಗೂ. ಅದನ್ನು ನಾನೆಲ್ಲ ಹೇಳ್ಕೊಳಕ್ಕೆ ಇಷ್ಟಪಡಲ್ಲ, ಯಾಕಂದರೆ ನಂಬೋರು ನಂಬ್ತಾರೆ, ಇಲ್ಲಾದರೂ ಅದಕ್ಕೂ ಬೇರೆ ರೀತಿ ತಿಳ್ಕೊಂಡು ನಗಾಡೋರು ಇರ್ತಾರೆ. ಸುಮ್ಮನೆ ಯಾಕೆ ಅವ್ರಿಗೆ ನನ್ನ ಪಾಪ ಕಟ್ಟೋಗೋ ರೀತಿ ಮಾಡಲಿ ಹೇಳಿಬಿಟ್ಟು ಅಲ್ವಾ, ಅದಕ್ಕೋಸ್ಕರ ಹೇಳ್ಕೊಳ್ಳಲ್ಲ. ನನ್ನ ಭಕ್ತಿ ರಾಯರಿಗೆ ನನಗೆ ಅಷ್ಟೇ ಗೊತ್ತಿರೋದು. ಹಾಗಾಗಿ ಓಕೆ, ಇವತ್ತು ಅದೇ ದಾಲ್ ಮಾಡ್ತೆ ಅಂದೆ. ಒಗ್ಗರಣೆ ಎಲ್ಲ ಹಾಕ್ಕೊಂಡು ದಾಲೆಲ್ಲ ರೆಡಿ ಮಾಡಿಕೊಂಡೆ. ಕೆಲಸ ಆಯಿತು, ಅಡುಗೆ ಕೆಲಸ ಅಂತೂ ಮುಗಿಸೇಬಿಟ್ಟೆ. ಹಾಗೆ ಇವಾಗ ಸ್ಟಿಚಿಂಗ್ ಕೆಲಸಕ್ಕೆ ಬಂದಿದ್ದೀನಿ. ಸುಮಾರಷ್ಟು ಬಟ್ಟೆಗಳು ಐರನ್ ಮಾಡೋದಿತ್ತು. ಅಂದರೆ 1 ಗಂಟೆ ಕರೆಂಟ್ ಕೊಡ್ತಾರೆ ಒಂದೊಂದ್ಸಲ. ಇವಾಗ ಮಳೆ ಬೇರೆ ಸ್ವಲ್ಪ ಶುರುವಾಗಿದೆ ಅಲ್ವಾ, 3 ಗಂಟೆ ಅಷ್ಟೊತ್ತಿಗೆ ಕರೆಂಟ್ ತೆಗೆದ್ಬಿಟ್ರು, ಹೇಳೋಕ್ಕೆ ಬರೋದಿಲ್ಲ. ಅದಕ್ಕೆ ಸ್ವಲ್ಪ ಬೇಗ ಇಷ್ಟೆಲ್ಲ ಮಾಡ್ಕೋತಾ ಇದ್ದೆ. ರಾಮ್ ಬೇರೆ ಅಷ್ಟೊತ್ತಿಗೆ ಬಂದುಬಿಟ್ಟ, 3 ಗಂಟೆ ಅಷ್ಟೊತ್ತಿಗೆ ಅವ್ನು ಬಂದಾಗಿಬಿಟ್ಟಿತ್ತು. ಆಮೇಲೆ ನಾನು ಹೇಳ್ದಂಗೆ ಆಯಿತು, ಒಂದು ಸ್ವಲ್ಪ ಹೊತ್ತು ಇಟ್ಟಿದ್ರು ಅವ್ರು, ಒಂದು 3-3:30 ಅಷ್ಟೊತ್ತಿಗೆ ತೆಗೆದೇ ಬಿಟ್ಟರು. 1-2 ಬ್ಲೌಸೇನೋ ಐರನ್ ಮಾಡಿದ್ದೆ ಅಷ್ಟೇ, ಆಮೇಲೆ ತೆಗೆದೇ ಬಿಟ್ಟರು. ಇವಾಗ ಏನು ಮಾಡೋದಪ್ಪ ಅನ್ನಿಸ್ತು, ಇನ್ನೇನು ಮಾಡೋದು, ನಾಳೆನೇ ನನ್ನ ಕೈಬೇಕು. ಯಾಕಂದರೆ ನೈಟ್ ಫುಲ್ಲು ಸುಮಾರು ಎಷ್ಟು 1-2 ಗಂಟೆಗೆ ನಾವು ಕೊಡ್ತಾರೆ ನೈಟು, ಬೆಳಿಗ್ಗೆ ಆ ಟೈಮಲ್ಲಿ 6 ಗಂಟೆ ಅಷ್ಟೊತ್ತಿಗೆ ತೆಗಿತಾರೆ. ನಾನು 3 ಗಂಟೆ 3:15ಗೆ ಹೇಳ್ತೀನಿ, ಆದರೆ ನಾನು ಆ ನಿದ್ದೆಗಳನ್ನೆಲ್ಲ ಯಾರು ಇಸ್ತ್ರಿ ಮಾಡ್ತಾ ಇರ್ತಾರೆ. ಅದರಲ್ಲಿ ಬೇರೆ ಪೃಥ್ವಿ ಬೇರೆ ಅಲ್ಲೇ ಮಲ್ಕೊಂಡಿರ್ತಾನೆ ಒಳಗಡೆ, ನನಗೆ ಅಲ್ಲೇ ಸುಚ್ಚಿರೋದು ಇದು ಇಸ್ತ್ರಿ ಮಾಡುವಂಥದ್ದು. ಅದಕ್ಕೆ ಮತ್ತು ಮಾಡೋಕ್ಕೆ ಹೋಗೋದಿಲ್ಲ ರಾತ್ರಿಗೆಲ್ಲವ, ಡೇ ಟೈಮಲ್ಲೇ ಮಾಡ್ಕೊಳಕ್ಕೆ ಟ್ರೈ ಮಾಡೋದು. ಆನಂತರ ಇದೊಂದು ದಿವಾನ್ ಕಾಟ್ ತೊಗೊಬಿಟ್ಟಿದ್ದೀನಿ. ನನ್ನ ಏನೇ ಸ್ಟಿಚಿಂಗ್ ಐಟಮ್ಸ್ ಇದ್ದರೂ ಇದ್ರೊಳಗೆ ಹಾಕಿಟ್ಬಿಡೋದು. ಯಾಕಂದರೆ ಹೊಲದಲ್ಲಿ ಮನೆ ಇರೋದ್ರಿಂದ ಇಲ್ಲಿ ಇಲಿಗಳ ಕಾಟ ಜಾಸ್ತಿ ನಮ್ಮ ಮನೆಗೆ, ಹಾಗಾಗಿ ಇದ್ರೊಳಗಡೆ ಹಾಕಿಟ್ಬಿಡ್ತೀನಿ. ಒಂದ್ಸಲ ನೋಡ್ಕೋತಾ ಇದ್ದೆ ಯಾರ್ಯಾರ ಬಟ್ಟೆ ಎಲ್ಲೆಲ್ಲಿ ಸೇರೋಗಿದೆಯಪ್ಪ ಅಂದ್ಕೊಂಡು. ಸಾರಿದೆಲ್ಲ ಇದು ಫಾಲ್ ಹಚ್ಬೇಕಿತ್ತು, ಜಿಗ್ಜಾಗ್ ಮಾಡಿಬಿಟ್ಟು ಒಂದ್ಸಲ ಎಲ್ಲನೂ ತೆಗೆದ್ಬಿಟ್ಟು ಅತ್ಲಾಗೆ ಎಲ್ಲ ಸಾರಿ ಎಲ್ಲ ಜಿಗ್ಜಾಗ್ ಮಾಡಿ ಫಾಲ್ ಹಚ್ಕೊಂಬಿಡೋಣ ಅಂತೇಳಿ ಎಲ್ಲ ಬಿಡಿಸ್ಕೊಂಡು ಕೂತ್ಕೊಂಡಿದ್ದೀನಿ. ನನ್ನ ಫ್ರೆಂಡ್ ಒಬ್ಳು ಕೊಟ್ಟಿದ್ದ ಸೀರೆ ಇತ್ತು ನನಗೆ, ಅದನ್ನು ಕೂಡ ಇದರೊಳಗೆ ಹಾಕಿಟ್ಟಿದ್ದೆ. ನೋಡಿ ನಗು ಬಂತು, ಯಾಕಂದರೆ ನನ್ನ ಬರ್ಡೇಗೆ ಅವಳು ಕೊಟ್ಟು ಸೀರೆ ಉಡ್ತೆ ಅಂತ ಅಂದಿದ್ದೆ, ಮತ್ತು ನಾನು ಉಡಬೇಕು ಅಂತ ಅಂದ್ಕೊಂಡಿದ್ದು ಹೌದು. ಬಟ್ ನಾನು ಉಟ್ಟಿದ್ದು ನಾನೇ ಯಾವುದೋ ಒಂದು ಸೀರೆ ತೊಗೊಂಡಿದ್ದೆ ಒಂದು ಟೈಮಲ್ಲಿ, ಆವತ್ತು ಮಂತ್ರಾಲಯದಲ್ಲಿ ಉಟ್ಟಿದ್ನಲ್ವ ಅದೇ ಸೀರೆನೇ. ಆನಂತರ ನೆನಪೇ ಹೋಗಿತ್ತು ನನಗೆ. ಆ ದಿವಸ ಕಾಲ್ ಮಾಡಿದವ್ರು ಬೈತಾ ಇದ್ಲು, ನಾನು ಕೊಡಿಸಿ ಸೀರೆ ಉಡ್ತೆ ಅಂತ ಅಂದ್ಕೊಂಡ್ರೆ ನೀನು ನೋಡಿದರೆ ನಿಂದೆ ಯಾವುದೋ ಸೀರೆ ಉಟ್ಬಿಟ್ಟಿಯಲ್ಲೇ ಅಂತ ಹೇಳಿ. ಇಲ್ಲ ಕಣೆ ಮರ್ತುಬಿಟ್ಟೆ ಅಂತ ಅಂದೆ. ಅರ್ಶಿನ ಕುಂಕುಮ ಕೊಟ್ಟಿಲ್ಲ ಅವಳು ನನಗೆ. ಈಗ ನೆಕ್ಸ್ಟ್ ವೆಡ್ಡಿಂಗ್ ಆ್ಯನಿವರ್ಸರಿ ಬರುತ್ತೆ, ಆವಾಗಂತೂ ಗ್ಯಾರಂಟಿ ಉಡ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದೀನಿ. ಹಾಗೆ ಬರೋ ಬಟ್ಟೆನೆಲ್ಲ ತೆಗೆದು ಹಾಕ್ಕೊಂಡಿದ್ದೀನಿ. ಹಾಗೆ ಕೆಲವೊಬ್ಬರಿಗೆ ಅನ್ನಿಸ್ತಾ ಇರ್ಬೋದು, ಯಾಕೆ ಜ್ಯೋತಿ ಇಷ್ಟೊಂದು ಸ್ಟ್ರಗಲ್ ಪಡ್ತಾಳೆ, ಯಾಕಂದರೆ ಆರಾಮಾಗಿರ್ಬೋದಿತ್ತಲ್ವಾ, ಯಾಕೆ ಈ ಥರ ಯೂಟ್ಯೂಬು ಅಂತಾಳೆ, ಈ ಕಡೆ ಹೊಲಿಗೆನೂ ಮಾಡ್ಕೋತಾಳೆ, ಏನಂತ ಕಷ್ಟ ಇದೆ, ಏನಂತ ಅನಿವಾರ್ಯತೆ ಇದೆ ಅಂತ ಅನ್ನಿಸ್ಬೋದು ಕೆಲವೊಬ್ಬರಿಗೆ. ಬಟ್ ನಿಜವಾಗ್ಲೂ ಹೇಳಬೇಕು ಅಂದರೆ ನಂಗಂಥ ಅನಿವಾರ್ಯತೆ ಇಲ್ಲ. ಅಂದರೆ ದುಡಿಲೇಬೇಕು ಅನ್ನುವಂಥ ಅನಿವಾರ್ಯತೆ ಖಂಡಿತವಾಗ್ಲೂ ಇಲ್ಲ, ಭಗವಂತನ ದಯದಿಂದ. ವೇಣು ಕೂಡ ಹಾಗೆ ಹೇಳ್ತಾರೆ, ಯಾಕೆ ಇಷ್ಟೊಂದು ಕಷ್ಟಪಡ್ತೀಯೇ, ಸುಮ್ಮನೆ ಇರಬಾರ್ದ ನೀನು ಅಂತ ಹೇಳ್ತಾರೆ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನಾನು ಇದು ಬೂಟಾಟಿಕೆಗೆ ಹೇಳ್ತಾ ಇಲ್ಲ. ಅವನಿಗೆ ನಾನು ಕೆಲಸ ಮಾಡೋದು ಇಷ್ಟ ಇಲ್ಲ ಅಂದರೆ ಆ ಥರ ಅಲ್ಲ, ಬೇಡ ಆರಾಮಾಗಿರು ಅನ್ನೋ ಲೆಕ್ಕಕ್ಕೆ ಅವನು ಹೇಳ್ತಾನೆ ಪಾಪ. ಬಟ್ ನನಗೇನಪ್ಪ ಅಂದರೆ, ನಾನೇನು ದುಡ್ದು ಸಂಸಾರ ಸಾಗಿಸ್ಬೇಕು ಆ ಥರಕ್ಕಿಂತ ಹೆಚ್ಚಾಗಿ ನಾನು ಕಲ್ತಂಥ ವಿದ್ಯೆಗಳಿದೆ ಅಲ್ವಾ, ನಮ್ಮ ಅಪ್ಪ ಅಮ್ಮ ಕಲಿಸಿದ್ದಾರೆ, ಗುರುಗಳಿಂದ ಕಲ್ತಿದ್ದೀನಿ, ಏನೋ ಅಷ್ಟೋ ಕಲ್ತ್ಕೊಂಡಿದ್ದೀನಿ. ಅದನ್ನು ಯಾಕೆ ನಾನು ಸುಮ್ಮನೆ ಹಾಗೆ ಇದು ಮಾಡಬೇಕು. ಮತ್ತು ಇವಾಗಿನ ಕಾಲ ಎಷ್ಟು ಕಾಸ್ಟ್ಲಿ ದುನಿಯಾ ನಿಮಗೆ ಗೊತ್ತಿದೆ ಅಲ್ವಾ, ಎಷ್ಟು ದುಡಿದ್ರೂ ಸಾಕಾಗೋದಿಲ್ಲ. ಹಾಗಾಗಿ ಅಟ್ಲೀಸ್ಟ್ ನಮ್ಮ ಖರ್ಚಿಗಾದರೂ ನಾವು ಮಾಡಿಕೊಂಡ್ರೆ ಓಕೆ, ನಮಗೆ ಸಮಾಧಾನ. ಏನೋ ಒಂದು ಈಗ ನಾವು ನೋಡಿ ಏನೋ ಒಂದು ಪೇಟೆಗೆ ಹೋಗಿರ್ತೀವಿ, ಆವಾಗ ಒಂದು ಜುಮ್ಕಿನ ಅವ್ರು ಕೊಡಿಸ್ತಾರೆ ಅಂತ ಇಟ್ಕೊಳ್ಳೋಣ, ಇನ್ನೊಂದು ಜುಮ್ಕಿ ತೊಗೊಳ್ಳೋಣ ಅಂದರೆ ಮತ್ತೆ ಗಂಡನ್ನೇ ಕೇಳಬೇಕು. ಎಲ್ಲರ ಮನೆ ದೋಸೆನೂ ತೂತೆ ಅಂತ ಅನ್ಕೋತೀನಿ. ಎಷ್ಟೇ ದುಡ್ಡು ಇದ್ದೋನ್ ಗಂಡನೂ ಅಷ್ಟೇ, ದುಡ್ಡು ಇಲ್ದೇಗಿದ್ದವ್ರ ಗಂಡನೂ ಅಷ್ಟೇ ಪಾಪ.
ಅವರು ಸಂಸಾರದ ಕಡೆ ಗಮನ ಇರುತ್ತೆ ಅವರಿಗೆ. ಸೊ ಆವಾಗ ತಗೋಬೇಕು ಅಂದರೆ ಅವ್ರ ಹತ್ರ ಕೇಳಬೇಕಲ್ವ. ಅದಕ್ಕಿಂತ ನಮ್ಮ ಕೈಲೇ ದುಡ್ಡಿದ್ರೆ ನಮ್ಗೆ ಆಸೆ ಅನ್ನೋದು ಇದ್ದೇ ಇರುತ್ತೆ, ಅದರಲ್ಲೂ ಹೆಣ್ಮಕ್ಳಿಗೇನು ಕಡಿಮೆನಾ. ಸೊ ಹಾಗಾಗಿ ನಾನು ದುಡ್ದಿದ್ದೆಲ್ಲ ಅದೇ, ಏನಾದ್ರು ಬಟ್ಟೆ ತೊಗೋತೀನಿ, ಏನಾದ್ರೂ ಚಿಕ್ಕ ಪುಟ್ಟದಕ್ಕಾಗತ್ತೆ. ಹಾಗೂ ಉಳಿತಾಯ ಅಂತ ಖಂಡಿತ ಮಾಡಿದ್ದೀನಿ ನಾನು, ಸುಮ್ಮನೆ ಖರ್ಚಂತೂ ಮಾಡ್ಕೋತಾ ಇಲ್ಲ, ಉಳಿತಾಯ ಕೂಡ ಮಾಡಿದ್ದೀನಿ. ಈಗ ಹೇಳ್ಬೋದು ಕೆಲವರು ಉಳಿತಾಯ ಮಾಡಿದ್ದಾಳೆ ಹಂಗಾದ್ರೆ ಏನು ಗಮ್ಮತ್ತು ದುಡ್ಡು ಕೂಡ ಹಾಕ್ಬಿಟ್ಟಿದ್ದಾಳೆ ಅಂತ ಹೇಳಿ. ಹಾಂ, ಆ ಗಮ್ಮತ್ತು ಅನ್ನೋಕ್ಕಿಂತ ದುಡ್ಡಂತೂ ಖಂಡಿತ ಉಳಿತಾಯ ಮಾಡಿದ್ದೀನಿ. ಯಾಕಂದರೆ ಯಾರೇ ಆದರೂ ಬಂತು, ನಾವು ದುಡ್ಡಿದ್ರಲ್ಲಿ ಒಂದು ಸ್ವಲ್ಪನಾದರೂ ಉಳಿತಾಯ ಮಾಡಲೇಬೇಕು, ಹೆಣ್ಣಾಗಲಿ ಗಂಡಾಗಲಿ. ಯಾಕಂದರೆ ಫ್ಯೂಚರ್ ಪ್ಲ್ಯಾನ್ ಹೇಗೆ ಬರುತ್ತೆ ಅಂತ ಹೇಳಕ್ಕೆ ಬರಲ್ಲ. ಹಾಗಾಗಿ ಈಗ ದುಡ್ಡಿದ್ರೆ ದುನಿಯಾ. ನಿಜವಾಗ್ಲೂ ಹೇಳ್ತೀನಿ, ಇದು ಯಾರು ಒಪ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಬಟ್ ಎಲ್ಲ ಒಪ್ತಾರೆ, ದುಡ್ಡಿದ್ರೆ ಮಾತ್ರ ಇವಾಗ ದುನಿಯಾ. ಸೊ ಹಾಗಾಗಿ ಅಲ್ಪ ಸ್ವಲ್ಪ ಏನಾದರೂ ಇದ್ದರೆ ಕೂಡ ಹಾಕ್ಕೊಡ್ತೀನಿ. ಒಂದೊಂದು ಟೈಮ್ನಲ್ಲಿ ವೇಣುಗೆ ಏನೋ ಪ್ರಾಬ್ಲಮ್ ಆಗುತ್ತೆ, ಆ ಟೈಮ್ನಲ್ಲಿ ಅವನಿಗೆ ಕೊಡ್ತೀನಿ, ಮತ್ತು ಅವ್ರು ಬರತ್ತೆ ನನಗೆ ಕೊಡ್ತಾರೆ, ಇಟ್ಕೋ ಇದು ಎಮರ್ಜೆನ್ಸಿಗೆ ನನಗಾಗತ್ತೆ ಅಂತೇಳಿ. ಪಾಪ ಆ ಥರ ನನ್ನ ದುಡಿಮೆ ಆ ಥರ ಎಲ್ಲ ನನಗಿಲ್ಲ. ಸೊ ಹಾಗಾಗಿ ಅವನು ಏನಂತಾರದು, ಗಂಡನಿಗೆ ಒಂಥರ ನಾವು ಒಂದು ಜೊತೆಯಾಗಿ ಇರಬೇಕು ಅನ್ನೋದು ನನ್ನ ಆಸೆ, ಅಷ್ಟೇ ಬಿಟ್ಟರೆ ಬೇರೆ ಇನ್ನೇನೂ ಇಲ್ಲ. ಮತ್ತು ನಮಗೆ ಒಂಥರ ಎಲ್ಲ ಕೆಲಸ ಮಾಡ್ಕೊಂಡು ಸುಮ್ಮನೆ ಕೂತ್ಕೊಂಡು ಹಾಗೆ ಹೀಗೆ ಅದು ಇದು ಎಲ್ಲ ಮಾತಾಡ್ಕೊತಾ ಇರೋಕ್ಕಿಂತ, ಅಥವಾ ಬೇರೆಯವ್ರದ್ದು ಈಗ ರೀಲ್ಸ್ ನೋಡೋದು ಹಂಗೆ ಹಿಂಗೆ ಅವೆಲ್ಲ ನನಗೆ ಮಾಡೋಕ್ಕೆ ಸ್ವಲ್ಪ ಇಂಟ್ರೆಸ್ಟ್ ತುಂಬ ಕಡಿಮೆ. ಟಿ ವಿ ಕೂಡ ನಾನು ನೋಡೋಲ್ಲ, ಫಿಲ್ಮ್ ಕೂಡ ನೋಡೋಲ್ಲ, ನನಗೆ ಯಾಕೋ ಗೊತ್ತಿಲ್ಲ, ಅದು ನೋಡ್ಬೇಕಂತಲೇ ಅನಿಸಲ್ಲ. ನೋಡೋ ಟೈಮ್ನಲ್ಲಿ ತುಂಬ ನೋಡಿಬಿಟ್ಟು ಇವಾಗ ಪಶ್ಚಾತ್ತಾಪ ಪಡ್ತಾ ಇದ್ದೀನಿ. ಆ ಟೈಮಲ್ಲಿ ನೋಡಿಲ್ಲ ಅಂದಿದ್ರೆ ಇವಾಗ ಇನ್ನೂ ಚೆನ್ನಾಗಿರ್ಬೋದಿತ್ತೇನೋ ಅಂತ ಅನ್ನಿಸ್ತಾ ಉಂಟು. ಆ ಟೈಮಲ್ಲಿ ಸಖತ್ತಾಗಿ ಫಿಲ್ಮ್ ನೋಡಿ ಎಜುಕೇಷನ್ ಹಾಳು ಮಾಡ್ಕೊಂಡಿದ್ದೀನಿ, ನಿಜವಾಗ್ಲೂ ಹೇಳ್ತೀನಿ. ನಂತರ ಯಾರೂ ಮಾಡಬೇಡಿ ಅಂತ ಇವಾಗೆಲ್ಲ ಹೆಣ್ಮಕ್ಳು ಸಿಕ್ಕಿದಾಗ ಹೇಳೋದು ನಾನು ಅವರಿಗೆ. ಓಕೆ, ಸೊ ಹೀಗೆ ಇಷ್ಟೇ, ಜ್ಯೋತಿನೇ ದುಡಿಲೇಬೇಕು ಅನ್ನೋಂಥದ್ದಿಲ್ಲ. ಗಂಡನಿಗೆ ಇಷ್ಟ ಇಲ್ಲ ಅನ್ನೋಕ್ಕಿಂತ ಅವ್ರೇನು ಒತ್ತಾಯ ಅಂತೂ ಖಂಡಿತ ಮಾಡಲ್ಲ, ಅಥವಾ ನಾನು ಮಾಡಿದ್ದಕ್ಕೆ ಬೇಡ ಅಂತಲೂ ಹೇಳೋದಿಲ್ಲ. ಆ ಥರ ಇದೆ ನಮ್ಮ ಲೈಫು. ಓಕೆ, ನಿಂಗೆ ಇಷ್ಟ ಇದ್ದರೆ ಮಾಡು, ಇಲ್ಲ ಅಂದರೆ ಇಲ್ಲ ಆರಾಮಾಗಿರು ಅಂತ ಹೇಳ್ತಾರೆ, ಆ ಥರ. ಇವಾಗ ಅದೇ ಸಂಜೆ ಆಯ್ತಲ್ವ, ಸಂಜೆ ಆದಮೇಲೆ ನಮ್ಮ ರಾಮಂದು ಫುಲ್ ಹಠ, ಐಸ್ ಕ್ರೀಮ್ ಬೇಕಂತೆ ಅವನಿಗೆ. ಇವಾಗಲೇ ಮಳೆ ಸ್ವಲ್ಪ ಸೋನೆ ಬರ್ತಾ ಉಂಟು, ಆಗ ಫುಲ್ ಹಠ ಮಾಡ್ತಾ ಇದ್ದ, ತೊಗೊಬನ್ನಿ ಅಂತೇಳಿ. ನಾನೇನು ಮಾಡಿದೆ, ಆವಾಗ ನಮ್ಮ ಭಟ್ಕಳದಲ್ಲಿ ಒಂದು ಇದು ಕೊಡ್ತಾರೆ, ಜಾನಕಿ ಹೋಟೆಲ್ ಅಂತ ಇದೆ ಭಟ್ಕಳದಲ್ಲಿ. ನಾನು ಯಾವಾಗಲೂ ಅಮ್ಮನ ಮನೆಗೆ ಹೋದಾಗ ಆ ಹೋಟೆಲಿಗೆ ಹೋಗಿ ತಿಂದ್ಕೊಂಡೇ ಬರಬೇಕು. ನನಗೆ ಚೆನ್ನ ಮಸಾಲೆ ಮತ್ತು ಒಂದು ಪೂರಿ ಕೊಡ್ತಾರೆ. ಆ ಪೂರಿ ತುಂಬ ದೊಡ್ಡದಾಗಿರುತ್ತೆ, ಅದು ನೋಡೋಕ್ಕೆ ಒಂಥರ ಚಂದ, ಏನಿಲ್ಲ ತುಂಬ ದೊಡ್ಡದಾಗಿ ಬರೆದು ಬಂಡೀಲಿ ಬಿಟ್ಟು ಕೊಡೋದು ಅದು, ಆ ಥರ. ಹಾಗಾಗಿ ನಂಗೆ ಅದೇನೋ ಒಂಥರ ಇಷ್ಟ ನೋಡೋಕ್ಕೆ. ಇವ್ರಿಗೆ ಸ್ವಲ್ಪ ರಾಮ್ನಿಗೆ ಸ್ವಲ್ಪ ಸಮಾಧಾನ ಮಾಡೋಣ ಅಂತ ಆ ಥರ ಪೂರಿ ಮಾಡೋಣ ಅಂತ ಅಂದ್ಕೊಂಡೆ. ಯಾಕಂದ್ರೆ ಚಕ್ಲಿ ಬೇರೆ ಮಾಡುವಂತ ಇದ್ದಾವೇನು, ಹೇಗೂ ಎಣ್ಣೆ ಹಾಕಲೇಬೇಕಿತ್ತು, ಅದಕ್ಕೋಸ್ಕರ ಪೂರಿ ಮಾಡಿಬಿಟ್ಟು ನೆಕ್ಸ್ಟು ಹೆಂಗೂ ಸಾಂಬಾರು ಇತ್ತಲ್ವ, ಅದು ದಾಲ್ ಥರ ಪಲ್ಯ ಬೇರೆ ಇತ್ತು, ಮಾಡಿಕೊಡೋಣ ಅಂತ ಹೇಳಿ ಅದಕ್ಕೆ ಎಲ್ಲ ಲಟ್ಟಿಸ್ಕೊತಾ ಇದ್ದೀನಿ. ನಿಜ, ನನಗೆ ಅದು ಯಾವಾಗಲೂ ಭಟ್ಕಳಕ್ಕೆ ಹೋದಾಗ ನಾನು ಆ ಹೋಟೆಲ್ನಲ್ಲಿ ಅದನ್ನು ತಿಂದೇ ಬರೋದಿಲ್ಲ. 50 ರೂಪಾಯಿ ಏನೋ ಇತ್ತು ಆವಾಗ ಪ್ಲೇಟಿಗೆ, ಏನು ಪೂರಿ ಮತ್ತು ಚೆನ್ನ ಮಸಾಲ ಕೊಡ್ತಾರೆ, ಸಖತ್ತಾಗಿರ್ತಿತ್ತು. ಲಾಸ್ಟ್ ಟೈಮ್ ಹೋದಾಗ ಚೆನ್ನ ಮಸಾಲ ಅಷ್ಟು ಚೆನ್ನಾಗಿರಲಿಲ್ಲಾಗಿತ್ತು. ಮೋಸ್ಟ್ಲಿ ಕುಕ್ ಅಂದರೆ ಬೇರೆಯವ್ರು ಯಾರೋ ಬಂದಿದ್ರೇನೋ ಗೊತ್ತಿಲ್ಲ ನನಗೆ. ಬಟ್ ನಾನು ಹೋಗಿ ಅಲ್ಲಿ ಅದನ್ನೇ ತಿನ್ನೋದು ಹೆಚ್ಚಿನದಾಗಿ. ಓಕೆ, ಪೂರಿ ನೋಡ್ತಾ ಇದ್ದಲ್ಲ ಎಷ್ಟು ಚೆನ್ನಾಗಿ ಉಬ್ಬು ಬರ್ತಾ ಇದೆ. ಹಾಗೆ ನನಗೆ ಒಬ್ಬರು ಪರ್ಸ್ನಲಾಗಿ ಮೆಸೇಜ್ ಹಾಕಿದ್ರು, ಈ ಪೂರಿ ಇಷ್ಟು ಚೆನ್ನಾಗಿ ಉಬ್ಬು ಬರುತ್ತಲ್ವ, ಏನಾದರೂ ಸೋಡಾ ಮಿಕ್ಸ್ ಮಾಡ್ತೀರಾ ಅಂತ ಹೇಳಿ. ಖಂಡಿತ ನಾನು ಸೋಡಾ ಮಿಕ್ಸ್ ಮಾಡೋದಿಲ್ಲ, ನೀರು ಮತ್ತು ಸ್ವಲ್ಪ ಲಾಸ್ಟಲ್ಲಿ ಎಣ್ಣೆ ಹಾಕಿ ನಾನು ಅದನ್ನು ಮಾಡ್ಕೊಳ್ಳೋದು, ಚೆನ್ನಾಗಿ ಲಟ್ಸ್ಕೊತೀನಿ ಅಷ್ಟೇ, ಬಿಟ್ಟರೆ ಬೇರೆ ಇನ್ನೇನು ಹಾಕೋದೇ ಇಲ್ಲ ನಾನು. ಗೋಧಿ ಹಿಟ್ಟಲ್ಲೇ ಮಾಡೋದು, ಮೈದಾ ಹಿಟ್ಟಲ್ಲಿ ನಾನು ಮಾಡೋದಿಲ್ಲ, ಕಡಿಮೆ, ತುಂಬ ಕಡಿಮೆ ಮಾಡೋದೇ ಇಲ್ಲ ಅಂತ ಹೇಳ್ಬೋದು. ಬಟ್ ಪೂರಿ ಈ ಥರ ಬರುತ್ತೆ, ಆದರೆ ಲಟ್ಟಿಸ್ಕೊಳ್ಳುವಾಗ ಮಾತ್ರ ತುಂಬ ತೆಳ್ಳಗೆ ಲಟ್ಸ್ಕೋಬಾರ್ದು, ಆವಾಗ ಪೂರಿ ಉಬ್ಬಿ ಬರಲ್ಲ. ಸ್ವಲ್ಪ ದಪ್ಪಗೆ ಅದನ್ನು ಲಟ್ಸ್ಕೋಬೇಕು, ಆವಾಗ ಚೆನ್ನಾಗಿ ಉಬ್ಬಿ ಬರುತ್ತೆ. ಅಂದರೆ ಪದರ ಅಂತಾರಲ್ವ, ಮೇಲ್ಗಡೆ ಕೆಳಗಡೆ ಅದು ಬಿಟ್ಕೊಳ್ಳೋಕೆ ಅದಕ್ಕೊಂದು ಅವಕಾಶ ಇರುತ್ತೆ. ತುಂಬ ತೆಳ್ಳಗೆ ಲಟ್ಸ್ಕೊಬಿಟ್ರೆ ಆಗೋದಿಲ್ಲ, ಅದು ಚಕ್ಕದಂಗೆ ಏನೋ ಅಂತಾರಲ್ಲ, ನಮ್ಮ ಕಡೆ ಊರ ಭಾಷೆನೇ ಬಂದ್ಬಿಡೋದು ನನಗೆ. ಎಲ್ರಿಗೂ ಅರ್ಥ ಆಗೋ ರೀತಿ ಭಾಷೆಯಲ್ಲಿ ಮಾತಾಡಬೇಕು ಅಂದರೆ ಒಂದೊಂದ್ಸಲ ನಮ್ಮೂರದ್ದು ಭಾಷೆ ಬಂದ್ಬಿಡುತ್ತೆ. ನಮ್ಮೂರದ್ದು ಅಂದರೆ ನನ್ನ ತಾಯಿ ಮನೆ ಭಾಷೆನೇ. ಒಂದು ವಿಶೇಷ ಅಂದರೆ ಇಲ್ಲಿ ಯಾರು ಬೇಕಾದರೂ ಕಂಡುಹಿಡಿತಾರೆ, ನೀವು ಮಂಗಳೂರಿನವರಾ ಅಂತ ಕೇಳಿಬಿಡ್ತಾರೆ. ನೋಡಿ ಪೂರಿ ಎಷ್ಟು ಚೆನ್ನಾಗಿ ಉಬ್ಬು ಬಂದಿದೆ ಅಂತ ಹೇಳಿ ಅಲ್ವಾ, ಸಖತ್ತಾಗಿ ಬಂದಿದೆ ಈ ಪೂರಿ ಅಂತ. ಎಲ್ಲ ಪೂರಿ ಹೀಗೆ ಉಬ್ಬಿದ್ದು, ಬಟ್ ಇದು ಸಖತ್ತಾಗಿ ಉಬ್ಬಿತ್ತು, ಹಾಗಾಗಿ ಪಟ ಅಂತ ವಿಡಿಯೋ ಮಾಡ್ಕೊಂಬಿಟ್ಟೆ. ಇವತ್ತಿನ ಲೋಗ್ ಹೇಗಿತ್ತು, ನಿಮಗೆ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ, ಮತ್ತು ಎಲ್ಲರೂ ಕೂಡ ಕಮೆಂಟ್ ಮಾಡಿ. ಹಾಗೆ ಆಲ್ರೆಡಿ ನಾನು ಗಿವ್ ಅವೇದು ಕ್ವಶನ್ ವಿಡಿಯೋ ಹಾಕಿದ್ದೀನಿ, ಯಾರೆಲ್ಲ ನೋಡಿಲ್ಲ ನೋಡಿ. ಹಾಗೆ ನಾಳೆ ಸಂಡೇ ಇದೆ, ಸಂಡೇ ದಿನ ಅನೌನ್ಸ್ ಮಾಡೋಣ ಯಾರು ವಿನ್ನರು ಅಂತ ಹೇಳಿ. ಓಕೆ, ಬಾಯ್.